ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಾನು ನಿಮ್ಮ ಪ್ರಸನ್ನಗೌಡ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಆದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡ್ತಿದ್ರೆ ಸ್ನೇಹಿತರೆ ನಮಗೊಂಥರ ಮೋಟಿವೇಶನ್ ಆಗುತ್ತೆ. ನಮ್ಮ ಚಾನಲ್ನ ತುಂಬ ಇಷ್ಟಪಡ್ತಿದ್ದಾರೆ, ನೋಡ್ತಿದ್ದಾರೆ ಅಂತ ನಮಗೊಂದು ಇನ್ಸ್ಪೈರ್ ಆಗಿ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬೆಲ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸ್ನೇಹಿತರೆ. ಆವಾಗ ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾ ಇರುತ್ತೆ. ಗಾಡಿ ಕ್ಲೀನಾಗಿ ನೋಡ್ಕೋಬೇಕು, ಅವಾಗ ಗ್ಯಾರೇಜ್ಗೆ ತಗೊಂಡು ಹೋಗ್ತಾ ಇರಬೇಕು. ಹೋಗುವಾಗ ಫೋನ್ ಯೂಸ್ ಮಾಡಬಾರ್ದು, ಜೊತೆಗೆ ಹೆಲ್ಮೆಟು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ದೈವನ ನಂಬಿಕೊಂಡು ಅದರಿಂದಲೂ ಒಂದು ಕೆಲವು ಕಾರ್ಯಗಳನ್ನ ಮಾಡ್ತಾ ಹೋಗಿ. ಇದರಿಂದ ಬಿಡುಗಡೆ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಸ್ನೇಹಿತರೆ, ವಾಹನಗಳು ಪದೇ ಪದೇ ಕೆಲವು ಆಕ್ಸಿಡೆಂಟ್ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಇದರಲ್ಲಿ ಎಷ್ಟೋ ಕಾರಣಗಳು ಇರ್ತವೆ. ಅದರಲ್ಲಿ ಕೆಲವು ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆಗಳು ಕೊಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎಕ್ಸಾಂಪಲ್, ಸೆಕೆಂಡ್ಸ್ ಒಂದು ಬೈಕ್ ತಗೋಬೇಕು, ಸೆಕೆಂಡ್ಸ್ ತಗೊತಾರೆ ಸ್ನೇಹಿತರೆ. ನಾನು ಬೈಕ್ ತಗೊಂಡಿರ್ತೀನಿ, ಯಾಕೋ ನಾನು ಯಾವುದ್ರ ಮೇಲೂ ಬಿಟ್ಬಿಡ್ತೀನಿ, ಅದು ಒಂಥರ ಲತ್ತೆ ಆಗಿಬಿಟ್ಟಿರುತ್ತೆ, ಅದು ಇಷ್ಟ ಆಗಲ್ಲ, ನಮ್ಗೆ ಅವಾಗವಾಗ ಕೈ ಕೊಡ್ತಾ ಇರುತ್ತೆ, ಅದನ್ನು ಮಾರ್ಬಿಡ್ತೀನಿ ಸ್ನೇಹಿತರೆ. ಅದನ್ನು ಇನ್ನೊಬ್ಬ ತಗೊಳ್ತಾನೆ ಸ್ನೇಹಿತರೆ, ತಗೊಂಡವನು ಕ್ಲೀನ್ ಮಾಡಿಸಲ್ಲ, ಗಾಡಿನ ಸ್ವಚ್ಛತೆ ಮಾಡಿಸಿ ಒಂದು ದೃಷ್ಟಿಯ ಏನೋ ಒಂದು ನಿಂಬೆಹಣ್ಣು ಒಂದು ನಂಬಿಕೆ ಪ್ರಕಾರವಾಗಿ ದೃಷ್ಟಿ ತೆಗೆದು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿಸಿ ಅದಕ್ಕೆ ಅಲ್ಲಿ ಪೂಜೆ ಮಾಡಿಸಿ ಏನೋ ಒಂದು ಶಾಂತಿ ಮಾಡಿಕೊಂಡು ಮನೆಗೆ ತಗೊಂಡೋಗ್ಬೋದು ಆಗುತ್ತೆ ಸ್ನೇಹಿತರೆ. ಅದನ್ನು ಮಾಡಲ್ಲ, ಡೈರೆಕ್ಟಾಗಿ ಹೋಗ್ತಾರೆ. ಇವ್ರು ಮಾಡಿರೋ ಪಾಪ ಕರ್ಮಗಳು ಆ ಗಾಡಿ ಮೇಲೆ ಹೋದಾಗ ಅದ್ರ ಪ್ರಭಾವಕ್ಕೆ ಅವರು ಮತ್ತೆ ಪದೇ ಪದೇ ಬೀಳ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಇನ್ನೂ ಕೆಲವೊಮ್ಮೆ ಸ್ನೇಹಿತರೆ, ಕೆಲವರು ದೃಷ್ಟಿ ತೆಗೆದಿರ್ತಾರೆ, ಆ ಗಾಡಿಗಳು ತೆಗೆದು ರೋಡ್ ಮಧ್ಯದಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ಪಾಸ್ ಆಗ್ತೀವಿ, ಆ ನೆಗೆಟಿವ್ ನಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಆ ನಂತರ ಸ್ನೇಹಿತರೆ, ಹುಣ್ಣಿಮೆ ಅಮಾವಾಸ್ಯೆಯನ್ನು ನೋಡದೆ ಕೆಲವರು ಅವ್ರ ಮನೆಗೋ ಅವ್ರಿಗೆ ತನ್ನ ನೆಗೆಟಿವ್ನ ಇಳಿ ತೆಗೆದು ಸ್ನೇಹಿತರೆ ಅದನ್ನು ಹಾಕಿರ್ತಾರೆ. ಅದು ತುಳಿದಿರ್ತಾರೆ ಸ್ನೇಹಿತರೆ, ಆ ಗಾಡಿಗೂ ತುಳಿದಿರುತ್ತೆ. ಸೊ ಅದು ಒಂದು ಲತ್ತೆ ರೂಪದಲ್ಲಾಗುತ್ತೆ, ಮತ್ತೆ ಅದು ಎಡವಟ್ಟು ಕೊಡೋಕೆ ಶುರು ಆಗುತ್ತೆ. ಕೆಲವರು ಸ್ನೇಹಿತರೆ ಗಾಡಿಗೋಸ್ಕರ ರಕ್ತಕ್ಕೋಸ್ಕರ ಬಲಿ ಕೊಡ್ತಾರೆ ಸ್ನೇಹಿತರೆ. ಆ ರಕ್ತ ತರ್ಪಣ ಗಾಡಿಗೆ ತೊಟ್ಕಿಸ್ತಾರೆ, ನಮ್ಗೆ ಅಪಾಯ ಆಗಬಾರ್ದು ಅಂತ ಬಲಿ ಕೊಟ್ಟು ಗಾಡಿಗೆ ಇಳಿ ತೆಗೆದು ಆ ರಕ್ತ ತೊಟ್ಟಿಸ್ತಾರೆ ಸ್ನೇಹಿತರೆ. ಅದು ಬಹಳ ಡೇಂಜರು ಸ್ನೇಹಿತರೆ. ರಕ್ತನ ಒಮ್ಮೆ ರುಚಿ ನೋಡೋದು ನೆಗೆಟಿವ್ ಗಾಡಿ ಹತ್ರ ಇತ್ತು ಅಂದರೆ ಅದು ರಕ್ತಕ್ಕೋಸ್ಕರ ಪದೇ ಆ ನೆಗೆಟಿವ್ನ ಮಾಡ್ಸೋಕ್ಕೆ ಇಷ್ಟಪಡುತ್ತೆ. ಆವಾಗ ಗಾಡಿಯಿಂದ ಬೀಳ್ತೀವಿ, ಆ ರಕ್ತ ಬರುತ್ತೆ, ಆ ರಕ್ತನ ನೆಗೆಟಿವ್ ಸಮರ್ಪಕವಾಗಿ ತಗೊಳ್ತವೆ ಸ್ನೇಹಿತರೆ. ಹೀಗೆ ರಕ್ತ ತರ್ಪಣ ಮಾಡೋದ್ರಿಂದಲೂ ಕೂಡ ಆ ನೆಗೆಟಿವ್ ಎಫೆಕ್ಟು ಗಾಡಿಗೆ ಹೊಡೆಯುತ್ತೆ. ಗಾಡೀಲಿ ಹೋಗ್ತಾ ಇದ್ರೆ ಪದೇ ಆಕ್ಸಿಡೆಂಟ್ ಆಗುತ್ತೆ ಸ್ನೇಹಿತರೆ. ಹೀಗೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಸುಮಾರು ರೀತಿಯ ಈ ಥರ ಪರಿಸ್ಥಿತಿಗಳು, ಅಕಸ್ಮಾತ್ ಅಗೋಚರ ಶಕ್ತಿಗಳು ಅದನ್ನು ಟಚ್ ಮಾಡೋದಿರ್ಬೋದು, ಆ ಮುಖಾಂತರ ನಾವು ಕೆಳಗಡೆ ಬೀಳೋದಿರ್ಬೋದು. ವೈಜ್ಞಾನಿಕವಾಗಿ ಫೋನ್ ನೋಡ್ಕೊಂಡು ಹೋಗ್ತಾ ನಾವು ಯಾವುದೋ ತಗೊಂಡೋಗಿ ಗುದ್ರಿಸೋದಿರ್ಬೋದು. ಇಂಥದ್ದೆಲ್ಲ ಸ್ನೇಹಿತರೆ ನಮ್ಮ ಟೈಮ್ಗಳು ಕರೆಕ್ಟಾಗಿತ್ತು ಅಂದರೆ, ನಮ್ಮ ದಿನಚರಿ ಚೆನ್ನಾಗಿತ್ತು ಅಂದರೆ ನಾವು ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ಬರ್ತೀವಿ. ಬಟ್ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಈ ಥರ ಗಾಡಿ ಬೀಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಶಿವನಿಗೂ ಒಂದು ವಾಹನ ನಂದಿ, ಇಂದ್ರನಿಗೂ ವಾಹನ ಒಂದು ಆನೆ, ಚಾಮುಂಡೇಶ್ವರಿಗೂ ಒಂದು ವಾಹನ ಸಿಂಹ, ನಾರಾಯಣನಿಗೂ ಒಂದು ವಾಹನ ಇರುತ್ತೆ ಗರುಡ ಮತ್ತು ಸರ್ಪ. ಪ್ರತಿಯೊಬ್ಬರಿಗೂ ಒಂದು ವಾಹನ ಅಂತ ಇರುತ್ತೆ. ಆದರೆ ಅದೇ ವಾಹನಗಳಿಗೆ ಅವರು ಗೌರವ ಕೊಡ್ತಾರೆ ಸ್ನೇಹಿತರೆ. ಶಿವ ನಂದಿಗೆ, ಗರುಡನಿಗೆ ಶ್ರೀಮನ್ ನಾರಾಯಣ, ಬ್ರಹ್ಮನಿಗೆ ಹಂಸ ಪಕ್ಷಿ, ಇವರೆಲ್ಲರೂ ದೇವತೆಗಳಾದರೂ ಆ ರಥಗಳಿಗೆ ಗೌರವ ಕೊಡ್ತಾ ಹೋಗ್ತಿದ್ರು ಸ್ನೇಹಿತರೆ. ಆ ಗೌರವಕ್ಕೆ ತಕ್ಕಂತೆ ಅವು ಕರೆಕ್ಟಾಗಿ ಅವ್ರಿಗೆ ಎಲ್ಲಿಗೆ ಬೇಕು ಕರ್ಕೊಂಡು ಹೋಗ್ತಿದ್ದ ಸ್ನೇಹಿತರೆ. ಆದರೆ ಈಗ ಗಾಡಿಗಳನ್ನ ಏನು ಮಾಡ್ತಾರೆ ಮನುಷ್ಯ, ಅದು ಒಂದು ವ್ಯಕ್ತಿಗತವಾದದ್ದಲ್ಲ, ಜೀವ ಇಲ್ಲ ಅಂತ, ಒಂದು ರಥ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಇಚ್ಛೆಗೆ ಸ್ವಂತವಾದದ್ದು ಅಂದ್ಬಿಟ್ಟು ಎರಾಬೇರಿ ಓಡಿಸೋದು, ಎರಾಬೇರಿ ತಗೊಂಡು ಹೋಗೋದು ಮಾಡ್ತಾರೆ. ಅದು ಬ್ಯಾಡ್ ಲಕ್ ಇದ್ದಾಗ ಅದು ಏನು ಬೇಕಾದರೂ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ನಮ್ಮ ವೆಹಿಕಲ್ನ ನಾವು ಗೌರವಿಸ್ತಾ ಇದ್ರೆ ಅದು ನಮ್ಮನ್ನು ಜೀವ ಇಲ್ಲದೆ ಇದ್ರೂ ಅದು ಗೌರವ ಕೊಟ್ಟಂತೆಯೇ ಲೆಕ್ಕ ಸ್ನೇಹಿತರೆ.
ಪ್ರೀತಿಯಿಂದ ನೋಡ್ಕೊಂಡಷ್ಟು ನಮಗೆ ತುಂಬ ಲಕ್ಕು, ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ, ಗುಡ್ ಲಕ್ ಜಾಸ್ತಿ ಇರುತ್ತೆ. ಅದೇ ಅದು ಅಸಹ್ಯವಾಗಿ ನೋಡ್ಕೊಂಡ್ರೆ ಅದು ಬ್ಯಾಡ್ ಲಕ್ಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಬ್ಯಾಡ್ ಶಕ್ತಿಗಳು, ಕೆಲವು ದುಷ್ಟ ಶಕ್ತಿಗಳು, ನೆಗೆಟಿವ್ ಶಕ್ತಿ ಇರ್ಬೋದು, ಆತ್ಮ ಪ್ರಭಾವ ಇರ್ಬೋದು, ಮತ್ತೊಂದು ಮಾಟ ಮಂತ್ರ ತಂತ್ರ ಏನೇನೋ ಇರುತ್ತೆ ಸ್ನೇಹಿತರೆ. ಏನೇನೋ ತುಳಿದಿರುತ್ತೆ ವೆಹಿಕಲ್ಲು, ಟೈರ್ಗಳೆಲ್ಲ ತುಳಿದು ನಮಗೆ ಸಮಸ್ಯೆ ತಂದಿರ್ತಕ್ಕಂಥದ್ದು. ಉದಾಹರಣೆಗೆ ಮೈಸೂರು ಪಾಕ್ ಅಲ್ಲಿ ಮಾಡ್ತಾ ಇರಿ, ಇಲ್ಲಿ ಸ್ಮೆಲ್ ಬರುತ್ತಲ್ವಾ, ಹಾ ಅನ್ನಿಸುತ್ತಲ್ವ ಸ್ನೇಹಿತರೆ. ಹಾಗೆ ಹುಲಿ ಸಿಂಹ ಬಂದರೆ ಮೈ ಜುಮ್ ಅನ್ನುತ್ತೆ, ಅದು ದೂರದಲ್ಲಿದ್ರು ಮೈ ಕೂದಲು ನಿಂತ್ಕೊಳ್ಳಲ್ವಾ. ಇದು ಸೈಂಟಿಫಿಕ್ ಆಗಿ ಇದನ್ನು ಏನಂತ ಹೇಳ್ತಾರೆ ಹೇಳಿ, ಭಯ ಅಂತೀವಿ. ಮೈ ಜುಮ್ ಅನ್ನುತ್ತೆ ತಾನೇ, ಕಣ್ಣು ನೋಡುತ್ತೆ, ಯಾಕೆ ಜುಮ್ ಅನ್ನುತ್ತೆ? ಹಿಂಗೆ ಸ್ನೇಹಿತರೆ, ನೆಗೆಟಿವ್ನ ತುಳಿದಾಗ್ಲೂ ಕೂಡ ಅದರ ಎಫೆಕ್ಟು ನಮ್ಮ ಮೇಲೆ ಬೀರುತ್ತೆ. ಅದಕ್ಕೆ ವೆಹಿಕಲ್ಗಳನ್ನ ಮುಖ್ಯವಾದ ಗಣಪತಿಯ ಅಥವಾ ನಿಮ್ಮ ಆರಾಧ್ಯ ದೈವ ಅಥವಾ ನಿಮ್ಮ ಕುಲದೇವರು ಎಲ್ಲಿರ್ತಾರೋ ಅಥವಾ ಮುಖ್ಯವಾದ ನೆಗೆಟಿವ್ನ ತುಳಿದಾಕ್ತಕ್ಕಂಥ ಶನೈಶ್ವರ ಟೆಂಪಲ್, ಇಂಥ ನಿಮ್ಗೆ ಇಷ್ಟವಾದ ಟೆಂಪಲ್ಗೆ ಹೋಗಿ ಅದನ್ನು ಶುಚಿ ಮಾಡಿಸಿ, ಸ್ನಾನ ಮಾಡಿಸಿ, ಏನು ನಿಮ್ಮ ಸುತ್ತ ಗಂಧ ಹಾಕೋದು ಬೇಡ, ಒಂದು ಬಟ್ಟೆ ಇಟ್ಬಿಟ್ಟು ಪುಷ್ಪ ಇಟ್ಟು ಒಂದು ಪೂಜೆ ಮಾಡಿಸ್ಕೊಂಡು 2 ನಿಂಬೆಹಣ್ಣು ಇಡಿ ತೆಗೆದು ಗಾಡಿನ ಮೂವ್ ಮಾಡಿ ಅದನ್ನು ಕ್ಲೀನ್ ಆಯಿತು ಅನ್ನೋ ಸಂಕಲ್ಪ ಮಾಡಿಕೊಂಡು ಮುಂದೆ ತಗೊಂಡು ಹೋಗ್ತಾ ಇದ್ರೆ ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗ್ತವೆ. ಎಷ್ಟೋ ಜನ ಗಾಡಿನ ಅವಾಗವಾಗ ತಿಂಗಳು ಪೂಜೆ ಮಾಡಿಸ್ತಾರೆ ಸ್ನೇಹಿತರೆ. ಅದನ್ನು ಮಾಡ್ತಾ ಬಂದರೆ ಆದಷ್ಟು ಆಕ್ಸಿಡೆಂಟು ಕಮ್ಮಿ ಆಗ್ತಾ ಹೋಗ್ತವೆ. ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಕೂಡ ಅದನ್ನು ತಿಂಗಳಿಗೊಮ್ಮೆ ಚೆಕ್ ಮಾಡಿಸ್ತಾ ಬನ್ನಿ, ಸರ್ವಿಸ್ ಮಾಡಿಸ್ತಾ ಬನ್ನಿ. ಅದು ಏನು ಅಲ್ಲಲ್ಲೇ ಸಮಸ್ಯೆ ಆದರೆ ಗೇರ್ ಬಾಕ್ಸ್ ಇರ್ಬೋದು, ಬ್ರೇಕ್ ಇರ್ಬೋದು, ಎಕ್ಸಲೇಟರ್ ಇರ್ಬೋದು, ಈ ಸ್ಟ್ಯಾಂಡ್ ಇರ್ಬೋದು, ಅಂಥದ್ದೆಲ್ಲ ಅವಾಗವಾಗ ಚೆಕ್ ಮಾಡಿಸ್ತಾ ಇದ್ದರೆ ಇವುಗಳಿಂದಲೂ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಮುಖ್ಯವಾಗಿ ಹೋಗ್ತಾ ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಗಾಡಿ ಕ್ಲೀನಾಗಿ ನೋಡ್ಕೋಬೇಕು, ಅವಾಗವಾಗ ಗ್ಯಾರೇಜ್ಗೆ ತಗೊಂಡು ಹೋಗ್ತಾ ಇರಬೇಕು. ಹೋಗುವಾಗ ಫೋನ್ ಯೂಸ್ ಮಾಡಬಾರ್ದು, ಜೊತೆಗೆ ಹೆಲ್ಮೆಟು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ದೈವನ ನಂಬಿಕೊಂಡು ಅದರಿಂದಲೂ ಒಂದು ಕೆಲವು ಕಾರ್ಯಗಳನ್ನ ಮಾಡ್ತಾ ಹೋಗಿ, ಇದರಿಂದ ಬಿಡುಗಡೆ ಸಿಗುತ್ತೆ ಸ್ನೇಹಿತರೆ. ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಕೂಡ ಅದನ್ನು ತಿಂಗಳಿಗೊಮ್ಮೆ ಚೆಕ್ ಮಾಡಿಸ್ತಾ ಬನ್ನಿ, ಸರ್ವಿಸ್ ಮಾಡಿಸ್ತಾ ಬನ್ನಿ. ಅದು ಏನು ಅಲ್ಲಲ್ಲೇ ಸಮಸ್ಯೆ ಆದರೆ ಗೇರ್ ಬಾಕ್ಸ್ ಇರ್ಬೋದು, ಬ್ರೇಕ್ ಇರ್ಬೋದು, ಎಕ್ಸಲೇಟರ್ ಇರ್ಬೋದು, ಈ ಸ್ಟ್ಯಾಂಡ್ ಇರ್ಬೋದು, ಅಂಥದ್ದೆಲ್ಲ ಅವಾಗವಾಗ ಚೆಕ್ ಮಾಡಿಸ್ತಾ ಇದ್ದರೆ ಇವುಗಳಿಂದಲೂ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಮುಖ್ಯವಾಗಿ ಹೋಗ್ತಾ ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಗಾಡಿ ಕ್ಲೀನಾಗಿ ನೋಡ್ಕೋಬೇಕು, ಅವಾಗವಾಗ ಗ್ಯಾರೇಜ್ಗೆ ತಗೊಂಡು ಹೋಗ್ತಾ ಇರಬೇಕು. ಹೋಗುವಾಗ ಫೋನ್ ಯೂಸ್ ಮಾಡಬಾರ್ದು, ಜೊತೆಗೆ ಹೆಲ್ಮೆಟು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ದೈವನ ನಂಬಿಕೊಂಡು ಅದರಿಂದಲೂ ಒಂದು ಕೆಲವು ಕಾರ್ಯಗಳನ್ನ ಮಾಡ್ತಾ ಹೋಗಿ, ಇದರಿಂದ ಬಿಡುಗಡೆ ಸಿಗುತ್ತೆ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನ ಬೆಂಬಲಿಸ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.